ನಾವೆಲ್ಲರೂ ಸೇರಿ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಕೋರ್ತಾ ಇದ್ದೇವೆ. ಮತ್ತೆ ಸ್ವಾತಂತ್ರ್ಯವನ್ನ ಭಾರತ ದೇಶದ ಗಟ್ಟಿಗೊಳಿಸೋಕ್ಕೋಸ್ಕರ, ಸ್ವಾಭಿಮಾನ ಭಾರತ ಕಟ್ಟೋದಕ್ಕೋಸ್ಕರ, ಪ್ರಪಂಚದಲ್ಲಿ ವಿಶ್ವಗುರು ಆಗೋದಕ್ಕೋಸ್ಕರ ನಮ್ಮ ಸಂಕಲ್ಪವನ್ನು ಇವತ್ತು ಮಾಡುವ ಅವಶ್ಯಕತೆ ಇದೆ. ಎಷ್ಟೋ ಜನ ಹುತಾತ್ಮರಾಗಿದ್ದಾರೆ, ಅವರಿಗೆ ಶ್ರದ್ಧೆ ಸಲ್ಲಿಸ್ತಾ ಇದ್ದೇವೆ. ಎಷ್ಟೋ ಜನ ದೇಶಭಕ್ತರು ಸ್ವಾರ್ಥವನ್ನ ಮರೆತು ನನ್ನ ದೇಶ ಭಾರತ, ನನ್ನ ಕುಟುಂಬ ಭಾರತ, ನನ್ನ ಜೀವನ ಭಾರತ, ನನ್ನ ಅಸ್ಮಿತೆ ಭಾರತ ಅನ್ನುವ ವ್ಯವಸ್ಥೆಯಲ್ಲಿ ಅಸಂಖ್ಯಾತ ಜನರು ಇವತ್ತು ಬದುಕ್ತಾ ಇದ್ದಾರೆ. ನಮಗೆಲ್ರಿಗೂ ಹೆಮ್ಮೆ ಇದೆ. ಇವತ್ತು ಭೂಪಸಂದ್ರದ ವಿವೇಕಾನಂದ ಗೆಳೆಯರ ಬಳಗದ ವತಿಯಿಂದ ರಾಷ್ಟ್ರ ಧ್ವಜವನ್ನು ಹಾರಿಸಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ನಾನು ಎಲ್ರಿಗೂ ಮನವಿ ಮಾಡ್ತಾ ಇದ್ದೇನೆ, ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಮತ್ತು ಕೇಂದ್ರ ಸರ್ಕಾರದಲ್ಲಿ ನನ್ನ ಸಣ್ಣ ಮನವಿ ಇದೆ. ಏನು ಅಂದರೆ, ಈ ದೇಶದಲ್ಲಿ ಹುಟ್ಟುವ ಪ್ರತಿಯೊಬ್ಬ ಮಗುವಿಗೂ ಈ ಮಿಲಿಟರಿ ಟ್ರೈನಿಂಗ್ ಕೊಡಬೇಕು, ದೇಶದ ರಕ್ಷಣೆಯ ವ್ಯವಸ್ಥೆಯನ್ನು ಕಲಿಸ್ಕೊಡ್ಬೇಕು, ಡಿಫೆನ್ಸ್ ಸಿಸ್ಟಮ್ ಅಲ್ಲಿ ಅವರಿಗೆ ಕಡ್ಡಾಯವಾಗಿ ಕೆಲಸ ಮಾಡೋದಕ್ಕೆ ಒಂದು ಕಾನೂನು ತರಬೇಕು ಅಂತೇಳಿ ನಾನು ದೇಶದ ಪ್ರಧಾನಿಗಳಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಯಾವ ರೀತಿ ಇಸ್ರೇಲ್ನಲ್ಲಿದೆ, ಯಾವ ರೀತಿ ಬೇರೆ ಬೇರೆ ದೇಶಗಳಲ್ಲಿ ಈ ಮಿಲಿಟರಿ ಟ್ರೈನಿಂಗು, ಡಿಫೆನ್ಸ್ ಟ್ರೈನಿಂಗ್ ಕಡ್ಡಾಯ ಇದೆ, ಆ ಕಡ್ಡಾಯ ವ್ಯವಸ್ಥೆಯನ್ನು ಭಾರತ ದೇಶದಲ್ಲಿ ತರಬೇಕು. ಅದ್ರ ಮುಖಾಂತರ ಪ್ರತಿಯೊಬ್ಬರಿಗೂ ದೇಶಭಕ್ತಿ, ರಾಷ್ಟ್ರ ಪ್ರೇಮದ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕು ಅನ್ನೋ ಮಾತನ್ನ ಈ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರಲ್ಲಿ ನಾವೆಲ್ಲರೂ ಸೇರಿ ಇವತ್ತು ಆಗ್ರಹ ಮಾಡ್ತಾ ಇದ್ದೇವೆ, ಮನವಿ ಮಾಡ್ತಾ ಇದ್ದೇವೆ ಅಂತೇಳಿ ನಮಗೆ ಇವತ್ತು ಬಂದಿರೋ ಎಲ್ಲರಿಗೂ ಶುಭಾಶಯ ಕೋರ್ತಾ ಇದ್ದೇನೆ. ಮೇಲೆ ಯಾರು ಹೋಗ್ತಾರಾ? ಒಂದು ನಿಮಿಷ ಇದೆ ಸರ್, ಮೇಲೆ ಎರಡೇ ನಿಮಿಷ ಪ್ಲೇ ಮಾಡಪ್ಪ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.